ಹಡಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧೆಡೆ ಸರಣಿ ವಿದ್ಯುತ್ ತಂತಿ ಕಳ್ಳತನ ಮಾಡುತ್ತಿದ್ದಂಥ ಅಂತರ್ ತಾಲೂಕು ಕಳ್ಳರ ಗ್ಯಾಂಗ್ ಅನ್ನು ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಬಂಧಿತ 6 ಜನ ಆರೋಪಿಗಳಿಂದ 4,50,000 ರೂಪಾಯಿ ನಗದು ಹಣ, 25 ಕೆಜಿ ವಿದ್ಯುತ್ ತಂತಿ ಹಾಗೂ ಕಳ್ಳತನಕ್ಕೆ ಬಳಸುತ್ತಿದ್ದ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ದಿನಾಂಕ 21/11/2025 ರಿಂದ 2/2/2026 ಅವಧಿಯಲ್ಲಿ ಹಡಗಲಿ ತಾಲೂಕಿನ ಹೊಳಗುಂದಿ ಮೋರಗೇರಿ ರಸ್ತೆ, ಹಂಪಸಾಗರ ರಸ್ತೆ, ಕೊಯ್ಲಾರಗಟ್ಟಿ ಗ್ರಾಮ ಮತ್ತು ಕಾಗನೂರು ಹೊನ್ನನಾಯಕನಹಳ್ಳಿ ರಸ್ತೆಯ ವಿದ್ಯುತ್ ಕಂಬಗಳಿಂದ 11 ಕೆವಿ ಅಲ್ಯೂಮಿನಿಯಂ ವೈರ್ಗಳನ್ನು ಕಳ್ಳತನ ಮಾಡಲಾಗಿತ್ತು. ಈ ಬಗ್ಗೆ ಜೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀ ಗದುಗಿನ ಕೇದಾರನಾಥ್ ಅವರು ನೀಡಿದ ದೂರಿನ ಮೇರೆಗೆ ಹಡಗಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಎಸ್ ಜಾಹ್ನವಿ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಮಂಜುನಾಥ್ ಜಿ ಅವರ ನಿರ್ದೇಶನದಂತೆ ಹರಪನಹಳ್ಳಿ ಡಿವೈಎಸ್ಪಿ ಡಾಕ್ಟರ್ ಶ್ರೀ ಸಂತೋಷ್ ಚೌಹಾಣ್ ಮತ್ತು ಹಡಗಲಿ ಸಿಪಿಐ ಶ್ರೀ ಎಂಎಸ್ ಹೂಗಾರ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು. ಹಡಗಲಿ ಪಿಎಸ್ಐ ಶ್ರೀ ಮಣಿಕಂಠ ಕೆಎಚ್ ಅವರ ನೇತೃತ್ವದಲ್ಲಿ ತಂಡದ ಸಿಬ್ಬಂದಿಗಳಾದ ನಾಗರಾಜ್ ಹಣ್ಣಿ, ಲಕ್ಷ್ಮಣ, ಖಲಂದರ, ಮಲ್ಲೇಶ, ಹಾಲೇಶ, ಅಶೋಕ ಖಂಠಿ, ಮರುಳಸಿದ್ದಪ್ಪ ಮತ್ತು ರಾಜುನಾಯ್ಕ ಅವರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಾಧನೆಗೆ ಜಿಲ್ಲಾ ಎಸ್ಪಿ ಅವರು ತಂಡವನ್ನು ಶ್ಲಾಘಿಸಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.